ಇದು ಸೌಜನ್ಯ ಶಕ್ತಿಯ ಪ್ರಭಾವ. ಸೌಜನ್ಯ ಶಕ್ತಿ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದರೆ, ಅನ್ಯಾಯದ ಪರವಾಗಿ ನಿಂತಿರುವವರು, ನ್ಯಾಯದ ಪರವಾಗಿ ನಿಂತಿರುವವರು, ಈ ಇಬ್ಬರ ನಡುವೆ ನೀವು ನೋಡ್ತಾ ಬನ್ನಿ. ಈ ನ್ಯಾಯದ ಹೋರಾಟಕ್ಕೆ ನಿಂತಿರುವಂಥವರಿಗೆ ಏನೆಲ್ಲ ಕಿರುಕುಳ ಕೊಟ್ಟರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೊತೆಗೆ ಭಾಳಷ್ಟು ಜನ, ಬಾಲನ್ನಂಥ ವಕೀಲರುಗಳಾಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಇವರೆಲ್ಲರೂ ಸೇರ್ಕೊಳ್ತಾ ಇದ್ದಾರೆ. ಇಲ್ಲಿ ನ್ಯಾಯದ ಪರವಾಗಿ ನ್ಯಾಯದ ತಕ್ಕಡಿ ತೂಗೋದಕ್ಕೆ ಒಂದು ತಂಡ ರೆಡಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಯಾರು ಸ್ಯಾಟಲೈಟ್ ಚಾನಲ್ಗಳು ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಈ ಕೇಸನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ಹೊರಟಿದ್ದಂತಹ ಸ್ಯಾಟಲೈಟ್ ಚಾನಲ್ಗಳನ್ನು ನೀವು ನೋಡ್ತಾ ಬನ್ನಿ. ನೋಡಿ, ಏಷ್ಯಾನೆಟ್ ಸುವರ್ಣ ವಾಹಿನಿಯಿಂದ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ಕೊಳ್ಳುವಂಥ ಅಜಿತ್ ಹನುಮಕ್ಕನವರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ಅಧಿಕೃತವಾದಂತಹ ಪತ್ರದಲ್ಲಿ ರವಿ ಹೆಗ್ಗಡೆಯವರು ಅಜಿತ್ ಹನುಮಕ್ಕರ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯೂಟ್ಯೂಬ್ ಚಾನಲ್ ಮಾಡೋದು, ಸುದ್ದಿ ಮಾಡೋದಲ್ಲ, ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಾವು. ಯಾರ್ಯಾರು ಸೌಜನ್ಯ ವಿಚಾರದಲ್ಲಿ ಮೂಗು ತೋರಿಸಿದ್ರು, ಯಾರ್ಯಾರು ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡ್ರು, ಯಾರ್ಯಾರು ಹಣವಂತರ ಪರವಾಗಿ ನಿಂತ್ಕೊಂಡ್ರು, ಯಾರ್ಯಾರು ಅತ್ಯಾಚಾರಿ ಮತ್ತು ಕೊಲೆಗಡಕರ ಪರವಾಗಿ ವಾದ ಮಾಡ್ತಾರ ನಿಂತ್ಕೊಂಡ್ರು, ಎಲ್ಲ ಸ್ಯಾಟಲೈಟ್ ಚಾನಲ್ಗಳನ್ನು ಒಂದು ಸಾರಿ ನೀವು ಗಮನಿಸ್ತಾ ಬನ್ನಿ. ಆರಂಭದಲ್ಲಿ ಯಾರೋ ವಿ2 ಸೂರ್ಯ ಅಂತ ಬಂದ, ಬೆಂಗಳೂರಿನಲ್ಲಿ ಧರ್ಮ ಸಂರಕ್ಷಣೆ ಸಭೆಯಲ್ಲಿ ಮಾತಾಡ್ದ, 50 ಲಕ್ಷ ರೂಪಾಯಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಆರೋಪ ಮಾಡ್ದ, ಏನೇನೋ ಮಾಡ್ಬಿಡ್ತೀನಿ ಅಂತ ಹೋದ. ಆ ಮನುಷ್ಯನ ಚಾನಲ್ಲೇ ಹೊಟ್ಟೋಯ್ತು. ಮುಂದುವರೆದು ಚಂದನ್ ಶರ್ಮಾ ಪವರ್ ಟಿವಿನಲ್ಲಿ ಕ್ಷಮಿಸು ಸೌಜನ್ಯ ಅಂತೇಳಿ ಒಂದು ಎಪಿಸೋಡ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ತದಂತಹ ಚಂದನ್ ಶರ್ಮಾ ಪವರ್ ಟಿವಿ ಬಿಟ್ಟಾದ ಮೇಲೆ ಇವತ್ತು ಯಾವುದೇ ಚಾನಲ್ನಲ್ಲಿಲ್ಲ, ಅಸ್ತಿತ್ವ ಕಳ್ಕೊಳ್ತಾ ಇದ್ದಾರೆ ಅವರು. ಇನ್ನು ರಾಕೇಶ್ ಶೆಟ್ಟಿ ಇವತ್ತು ಜೈಲಿನಲ್ಲಿದ್ದಾರೆ. ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಜೈಲಲ್ಲಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಏನು ಜಯಪ್ರಕಾಶ್ ಶೆಟ್ಟರ್ನ ಕರ್ಕೊಂಡು ಬಂದು ಕೂರಿಸಿದ್ರು, ಅವರೂ ಸಹ ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಫಸ್ಟು ಹೇಳ್ತಾ ಬಂದರು. ಗಿರೀಶ್ ಮಟ್ಟಣ್ಣನವ್ರಿಗೆ ಸಂದರ್ಶನ ಮಾಡಿದ್ರು, ಗಿರೀಶ್ ಮಟ್ಟಣ್ಣನವ್ರು ಓಪನ್ ಚಾಲೆಂಜ್ ಮಾಡಿದ್ರು, ಲೈವಲ್ಲಿ ಹೇಳಿ ನಾವು ಸಾಕ್ಷಿಗಳನ್ನು ಕರ್ಕೊಂಬರ್ತೀನಿ ಅಂತಂದರು. ಅದಕ್ಕೆ ಅಕ್ಸೆಪ್ಟ್ ಮಾಡಲಿಲ್ಲ. ಕೊನೆಗೆ ಜಯಪ್ರಕಾಶ್ ಶೆಟ್ಟರು ಈ ಸೌಜನ್ಯ ಹೋರಾಟಗಾರರನ್ನೇ ಗುರಿಯಾಗಿಸ್ಕೊಂಡು ಸ್ಮಿತಾ ರಂಗನಾಥ್, ಶ್ರೀಲಕ್ಷ್ಮಿ ರಾಜ್ಕುಮಾರ್, ಜಯಪ್ರಕಾಶ್ ಶೆಟ್ಟರು ಮೂರು ಜನ ಕಂಟಿನ್ಯೂಸ್ ಆಗಿ ಎಪಿಸೋಡ್ಗಳನ್ನು ಮಾಡಿ ಅಲ್ಲಿ ಕೊನೆಗೆ ಏನಾಯಿತು, ಜಯಪ್ರಕಾಶ್ ಶೆಟ್ಟರು ರಿಪಬ್ಲಿಕ್ ಕನ್ನಡದಿಂದ ಹೊರಗಡೆ ಹೋದ್ರು ಅಥವಾ ಹೊರಗಡೆ ಕಳಿಸಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಅತಂತ್ರ ಆದ್ರ. ಇನ್ನು ಸುವರ್ಣ ವಾಹಿನಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಂತಹ ಶೋಭಾ ಮಳವಳ್ಳಿಯವ್ರನ್ನ ರಿಪಬ್ಲಿಕ್ ಕನ್ನಡಕ್ಕೆ ಕರ್ಕೊಂಡೋಗಿ ಅಲ್ಲಿ ಸೌಜನ್ಯ ವಿಚಾರವನ್ನು ಪ್ರಸ್ತಾಪ ಮಾಡಿಸಿ, ಚಿನ್ನಯ್ಯನ ಹೆಂಡತಿ, ಚಿನ್ನಯ್ಯನ ತಂಗಿ, ಚಿನ್ನಯ್ಯ ಅವ್ರ ಕುಟುಂಬದವ್ರನ್ನೆಲ್ಲ ಒಂದು ಇಂಟ್ರೋವನ್ನು ಮಾಡಿಸಿ, ಏನು ಚಿಕ್ಕ ಕೆಂಪಮ್ಮನವರಿಗೆ ರಂಜಿತ್ ಅನ್ನೋನ್ನ ಕಳಿಸಿ ಅಲ್ಲಿ ಅವರನ್ನು ದಾರಿ ತಪ್ಪಿಸ್ಲಿಕ್ಕೆ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಬಂದು ರಂಜಿತ್ ಚೀಮಾರಿ ಹಾಕಿಸ್ಕೊಂಡು ಶೋಭಾ ಮಳವಳ್ಳಿ ಅವರು ಏನೆಲ್ಲ ಮಾಡಿದ್ರು ಅವರನ್ನು ಸಹ ಚಾನಲಿಂದ ಕಿತ್ತಾಕಿದ್ರು ಅಥವಾ ಇವರೇ ವಾಪಸ್ ಬಂದರೂ ಗೊತ್ತಾಗಲಿಲ್ಲ. ನೀವು ಗಮನಿಸ್ತಾ ನೋಡಿ, ಒಬ್ಬೊಬ್ಬರ ಕತೆ ಒಂದೊಂದು. ಇನ್ನು ಮಿಸ್ಟರ್ ಕೀರ್ತಿ 13-14 ವರ್ಷದಿಂದ ಏನು ಸ್ಯಾಟಲೈಟ್ ಚಾನಲ್ಗಳಲ್ಲಿ ಎಲ್ಲ ಚಾನಲ್ಗಳಲ್ಲಿ ಕೈಯಾಡಿಸ್ಕೊಂಡು ಬಂದಂಥ ಕೀರ್ತಿ ಏನೆಲ್ಲ ಮಾಡಿಬಿಟ್ಟು ಕೊನೆಗೆ ಮೊನ್ನೆ ಒಂದು ಆಡಿಯೋ ಔಟ್ ಆಯಿತು. ಒಬ್ಬ ಹೆಣ್ಣು ಮಗಳಿಗೆ ಹಣ ಕೊಡುವ ವಿಚಾರದಲ್ಲಿ ಕೀರ್ತಿಯ ಕತೆ ಏನು, ಅತಂತ್ರ ಆಗಿರುವಂಥದ್ದು. ಅತಂತ್ರವಾಗಿರುವಂತಹ ಕೀರ್ತಿಗೆ ಸೌಜನ್ಯ ಏನು, ಶಕ್ತಿ ಏನು ಅಂತ ಇವತ್ತು ಅರ್ಥ ಆಗ್ತಾ ಇರಬೇಕು. ಒಬ್ಬ ಪತ್ರಕರ್ತನಾಗಿ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಕೇಸರಿ ಶಾಲು ಹಾಕ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಸಮೀರನ್ನ ಗುರಿಯಾಗಿಸ್ಕೊಂಡಂಥ ಕೀರ್ತಿ ಇವತ್ತು ಅತಂತ್ರ. ಇನ್ನು ಸ್ವಯಂ ಘೋಷಿತ ಪತ್ರಕರ್ತರು ಚಕ್ರವರ್ತಿ ಸೂಲಿಬೆಲೆಯವರು, ಅವ್ರು ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತೇ ಇಲ್ಲ. ಮೊನ್ನೆ ಒಂದು ವಿಡಿಯೋ ಹಾಕ್ತಾರೆ, ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ನಾನು ದೇವಸ್ಥಾನ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ. ನಿನ್ನೆ ಒಂದು ಪೋಸ್ಟ್ ನಾವು ನೋಡಿದ್ವಿ, ಯುವ ಬ್ರಿಗೇಡ್ಗೆ ಹಣ ಸಹಾಯ ಮಾಡುವವರು ಮಾಡಿ ಅಂತೇಳಿ ಅಕೌಂಟ್ ನಂಬರ್ ಹಾಕಿರುವಂಥದ್ದನ್ನು ನಾವು ನೋಡಿದ್ವಿ. ಇನ್ನು ವಸಂತ ಗಿಳಿಯಾರ್ ಪತ್ರಕರ್ತರು ಅಂತ ಹೇಳ್ಕೊಳ್ವಂಥ ವಸಂತ್ ಗಿಳಿಯಾರ್ ಪಬ್ಲಿಕ್ ಮಿರರ್ ಯೂಟ್ಯೂಬ್ ಚಾನಲ್ಲು ಏನಾಯಿತು, ಮಗಳೇ ಸತ್ಯ ಶೋಧನೆ ಮಾಡ್ತೀನಿ, ಧರ್ಮ ಸಂರಕ್ಷಣೆ ಸಭೆ ಮಾಡ್ತೀನಿ ಅಂತ ವಸಂತ್ ಗಿಳಿಯಾರು ಇವತ್ತು ಏನಾಗಿದ್ದಾರೋ ಅಂತ ಗೊತ್ತೇ ಇಲ್ಲ.
ಇದನ್ನೇ ನಾವು ಹೇಳ್ತಾ ಇರುವಂಥದ್ದು. ಸೌಜನ್ಯ ಶಕ್ತಿ ಎಷ್ಟಿದೆ ಅಂತೇಳಿ. ಈಗ ಮೇನ್ ಪಾಯಿಂಟಿಗೆ ಬರೋದಾದರೆ, ಅಜಿತ್ ಹನುಮಕ್ಕನವರು ಸೌಜನ್ಯ ವಿಚಾರದಲ್ಲಿ ನಾನು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ, ಯಾರೂ ಮಾಡದೇ ಇರುವಂಥ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ವಿದ್ಯಾರ್ಥಿಗಳು ಮುಂದೆ ಹೇಳಿದ್ದಂಥದ್ದು. ಇವತ್ತಿನವರೆಗೂ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟೇ ಕೊಟ್ಟಿಲ್ಲ. ಇಲ್ಲಿ ಚಿನ್ನಯ್ಯನ ವಿಚಾರ ಬಂದಂತಾದಾಗ ಸುಜಾತಾ ಭಟ್ ಅವ್ರಿಗೆ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರ ವಿಚಾರಗಳನ್ನೆಲ್ಲ ಹೇಳ್ಕೊಂಡು ಯಾರ ಪರವಾಗಿ ನಿಂತ್ಕೊಂಡ್ರಿ ಇವರು? ಸತ್ಯದ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು. ಯಾರ ಪರವಾಗಿ ನಿಂತ್ಕೊಂಡ್ರಿ ಇವರು? ಇಂಥ ಎಪಿಸೋಡ್ಗಳನ್ನು ಮಾಡಿಕೊಂಡು ಹಣವಂತರ ಜೊತೆ ಅವ್ರನ್ನ ಕಾಪಾಡೋದಕ್ಕೆ ಹೋಗಿದ್ದಂಥವರು ಇವರು ಇವತ್ತು ಏಷ್ಯಾನೆಟ್ ಸುವರ್ಣ ವಾಹಿನಿಯಿಂದ ಹೊರಗಡೆ ಕಳಿಸಿದ್ದಾರೆ ಅಥವಾ ಮತ್ತೇನೋ ಆಗಿದೆ. ಒಟ್ಟಿನಲ್ಲಿ ಈ ಸೌಜನ್ಯ ವಿಚಾರವನ್ನು ಯಾರ್ಯಾರು ತೆಗೆದುಕೊಂಡು ಹೋಗ್ತಾ ಇದ್ದಾರೋ, ನ್ಯಾಯದ ಪರವಾಗಿ ನಿಂತವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರಗಳು ಸಿಗ್ತಾ ಇದೆ. ಸೌಜನ್ಯ ವಿಚಾರವನ್ನು ತಗೊಂಡು ದಾರಿ ತಪ್ಪಿಸುವಂಥವರಿಗೆ ಸ್ಯಾಟಲೈಟ್ ಚಾನೆಲ್ಗಳು ನಿರಂತರವಾಗಿ, ಇನ್ನೊಂದು 2 ಚಾನಲ್ ಇದ್ದಾವೆ. ಇನ್ನು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರು ಆಗಾಗ ಈ ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಳ್ತಾ ಬರ್ತಾ ಇದ್ದಾರೆ. ಅವರೊಬ್ಬರು ಇದ್ದಾರೆ. ಆಗಾಗ TV9ನ ರಂಗನಾಥ್ ಭಾರದ್ವಾಜ್ ಅವರು ಅವಾಗವಾಗ ಹೇಳ್ತಾ ಇರೋದನ್ನು ನಾವು ಕೇಳಿದ್ದೀವಿ. ಇನ್ನು ಬಿಟ್ಟರೆ ಬಾಕಿ ನ್ಯೂಸ್ 18 ಅಷ್ಟಾಗಿ ಇದರ ಬಗ್ಗೆ ಹೇಳ್ಕೊಂಡೇ ಇರುವಂಥದ್ದು ಎಲ್ಲವನ್ನೂ ನೋಡ್ತಾ ಇದ್ದೇವೆ. ಅದರ ಒಂದಂತೂ ಸತ್ಯ, ಈ ಕಲಿಯುಗದಲ್ಲಿ ಸತ್ಯ ಅನ್ನೋದು ಇದೆ ಅನ್ನೋದಕ್ಕೆ ನಾವೇನು 13 ವರ್ಷದಿಂದ ಹೋರಾಟ ಮಾಡ್ತಾ ಇರುವಂಥ ಈ ಹೋರಾಟದ ನಡೆಯನ್ನು ನೀವು ಗಮನಿಸಿದರೆ, ಹಣವಂತರು ಹಣಬಲವೋ ಜನಬಲವೋ ಅಂತೇಳಿ ನಾವು ಏನು ಮಾಡ್ತೀವಲ್ಲ, ಇವತ್ತು ಹಣ ಎಷ್ಟೇ ಇದ್ರೂ ಸಹ ಜನಬಲ ಅಂತಿದೆಯಲ್ಲ, ಪ್ರಾಮಾಣಿಕ ಜನರು ಏನು ನಿಂತಿದ್ದಾರಲ್ಲ, ಆ ಜನರ ಆಶಯಗಳು, ಜನರ ಹಾರೈಕೆಗಳು, ಜನರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅಂತಹ ಜನರ ಪರವಾಗಿ ಸೌಜನ್ಯ ಶಕ್ತಿ ಇವತ್ತಿಗೂ ಸಹ ಅವರಿಂದೇ ಇದೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ನೀವು ಗಮನಿಸಿ ನೋಡ್ರಿ, ಪ್ರತಿಯೊಂದು ಗಮನಿಸಿ ನೋಡಿ. ನಾನಿಷ್ಟು ಹೇಳಿರುವಂಥದ್ದು ಯಾವುದು ಸಹ ಸೃಷ್ಟಿ ಅಲ್ಲ. V2 ಸೂರ್ಯ, ಚಂದನ್ ಶರ್ಮಾ, ರಾಕೇಶ್ ಶೆಟ್ರು, ಕಿರಿಕೀರ್ತಿ, ಜಯಪ್ರಕಾಶ್ ಶೆಟ್ರು, ಶೋಭಾ ಮಳವಳ್ಳಿಯವರು, ಆಮೇಲೆ ಚಕ್ರವರ್ತಿ ಸೂಲಿಬೆಲೆ, ವಸಂತ ಗಿಳಿಯಾರು, ಈಗ ಅಜಿತ್ ಹನುಮಕ್ಕನವರ ಸರದಿ. ನೆಕ್ಸ್ಟ್ ಏನು ಮಾಡ್ತಾರೆ ಅದು ಇನ್ನೊಂದು ಎಪಿಸೋಡಲ್ಲಿ ಹೇಳೋಣಂತೆ. ಆದರೆ ಈ ವಿಚಾರವನ್ನು ಕೇಳಿದಾಗ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ, ಸತ್ಯಮೇವ ಜಯತೆ ಅಂತ ನಾವು ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇರ್ತೀವಿ. ಯಾಕಂದರೆ ಸತ್ಯ ಗೆಲ್ಲಲೇಬೇಕು. ಈ ಕಲಿಯುಗದಲ್ಲೂ ಸಹ ಸತ್ಯ ಇದೆ ಅನ್ನೋದಕ್ಕೆ ಈ ಒಂದು ಹೋರಾಟವೇ ಜೀವಂತ ಸಾಕ್ಷಿ. ನಾವು ಪದೇ ಹೇಳ್ತೀವಿ, ಹೋರಾಟಗಾರರನ್ನು ಆತ್ಮಸ್ಥೈರ್ಯವನ್ನು ತುಂಬಿಸೋದಕ್ಕೆ, ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡಿದ್ರು, ಆದರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನ್ಯಾಯದ ಬೆಳಕು ಕಾಣ್ತಾ ಇರುವಂಥದ್ದು ಇವತ್ತು ಬಾಲನ್ನಂತಹ ವಕೀಲರುಗಳು, ದೊರೆರಾಜಂತಹ ವಕೀಲರುಗಳು, ಇವರು ನ್ಯಾಯದ ಪರವಾಗಿ ನಿಂತು ವಾದ ಮಾಡ್ತಾ ಇದ್ದಾರಲ್ಲ, ಅದು ಕಂಡ್ರೆ ಗ್ರೇಟ್ ಅನ್ನೋದು, ಅದು ಗ್ರೇಟು. ನಾವು ಯಾವತ್ತು ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದಾಗ ಸತ್ಯದ ಪರವಾಗಿರಬೇಕಾಗುತ್ತೆ, ನ್ಯಾಯದ ಪರವಾಗಿರಬೇಕಾಗುತ್ತೆ. ಈ ಭೂಮಿ ಮೇಲೆ ಕೋಟ್ಯಾಂತರ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಮನುಷ್ಯನಿಗೆ ಮಾತ್ರ ಯೋಚಿಸುವಂತಹ ಶಕ್ತಿ ಕೊಟ್ಟಿರುವುದು, ಮನುಷ್ಯನಿಗೆ ಮಾತ್ರ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಶಕ್ತಿ ಕೊಟ್ಟಿರುವಂಥದ್ದು, ಮನುಷ್ಯನಿಗೆ ಮಾತ್ರ ಅವನು ವಿವೇಚನೆಯನ್ನು ಕೊಟ್ಟಿರುವಂಥದ್ದು ಈ ಸೃಷ್ಟಿ. ಆ ವಿವೇಚನೆಯನ್ನು ಇಟ್ಕೊಂಡು ಸತ್ಯ ಯಾವುದು, ಅಸತ್ಯ ಯಾವುದು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ನಾವು ಯಾವುದ್ರ ಬಗ್ಗೆ ಮಾತನಾಡಬೇಕು, ನಾವು ಯಾವುದ್ರ ಪರವಾಗಿ ನಿಂತ್ಕೊಳ್ಬೇಕು. ನಾವು ಹುಟ್ಟಿದ್ದೀವಿ, ಶಾಶ್ವತ ಅಲ್ಲ, ಈ ಜೀವ ಶಾಶ್ವತ ಅಲ್ಲ. ಆದರೆ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥ ಸತ್ಯವನ್ನು ಜನರ ಮುಂದೆ ಹೇಳೋದಕ್ಕೆ ನಾವು ಯಾವುದೇ ಅಂಜಿಕೆ ಪಡಬಾರದು. ಇದೇ ಈ ಕಲಿಯುಗದಲ್ಲಿ ಈ ಸೌಜನ್ಯ ಹೋರಾಟ ಏನು 13 ವರ್ಷಗಳಿಂದ ನಡೀತಾ ಇದೆಯಲ್ಲ, ಈ ಸೌಜನ್ಯ ಹೋರಾಟವೇ ಇವತ್ತು ಸತ್ಯದ ಹಾದಿಯಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ನಮ್ಮ ಕಣ್ಣು ಮುಂದೆ ಇರುವಂಥ ಒಂದು ಜೀವಂತ ಸಾಕ್ಷಿ. ಭಾಳ ಖುಷಿ ಆಯಿತು. ಯಾಕೆ ಅಂತಂದರೆ ಯಾರ್ಯಾರು ಈ ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡ್ರು, ಯಾರ್ಯಾರು ಸೌಜನ್ಯ ಅತ್ಯಾಚಾರ ಮಾಡಿರುವವ್ರನ್ನ ಹೊರಗಡೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದವ್ರಿಗೆ ಕಿರುಕುಳ ಕೊಡ್ತಾ ಇದ್ರು, ಇವರೆಲ್ಲರೂ ಒಬ್ಬೊಬ್ಬರೇ ಅವರ ಚಾನಲ್ಗಳಿಂದನೇ ಹೊರಗಡೆ ಹೋಗ್ತಾ ಇರೋದನ್ನು ನೋಡಿದ್ರೆ ಇದನ್ನೇ ನಾವು ಹೇಳ್ತಾ ಇರುವಂಥದ್ದು.
ತಾಳ್ಮೆ ಇರಬೇಕು, ಜಾಣ್ಮೆ ಇರಬೇಕು. ನಾವು ತಾಳ್ಮೆಯಿಂದ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಆ ದೇವರು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಜೊತೆಗೆ ಈ ಸೌಜನ್ಯ ಶಕ್ತಿ ಏನು ಆತ್ಮ ಇದೆಯಲ್ಲ, ಆ ಆತ್ಮ ಎಲ್ಲರನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಭಾಳಷ್ಟು ಜನರ ಮುಖವಾಡ ಬಯಲಾಗ್ತಾ ಇದೆ. ಪತ್ರಕರ್ತರು ಮಾತ್ರ ಅಲ್ಲ, ಭಾಳಷ್ಟು ಜನರ ಮುಖವಾಡ ಇವತ್ತು ಬಯಲು ಆಗ್ತಾ ಇದೆ. ಒಂದೊಂದೇ ಹೊರಗಡೆ ಬರ್ತಾ ಇದೆ. ಗಟ್ಟಿ ಕಾಳು ಯಾವುದು, ಟೊಳ್ಳು ಕಾಳು ಯಾವುದು, ಯಾರ್ಯಾರು ಬಂದು ಏನೇನು ಪಿತೂರಿ ಮಾಡ್ಕೊಂಡೋದ್ರು ಎಲ್ಲವೂ ಹೊರಗಡೆ ಬರ್ತಾ ಇದೆ. ಒಂದು ಇವತ್ತು ನಾವು ಈ ಕಲಿಯುಗದಲ್ಲಿ ಸತ್ಯ ಇನ್ನೂ ಉಳಿದಿದೆ ಅನ್ನೋದಕ್ಕೆ ಈ ಒಂದು ಸೌಜನ್ಯ ಹೋರಾಟ ಏನು ನಡೀತಾ ಇದೆಯಲ್ಲ, ಈಗ ನಡೀತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ಇದೇ ಜೀವಂತ ಸಾಕ್ಷಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.